ಇದು ಏನಮ್ಮ ಇದು ನಿನ್ ಡ್ರೆಸ್ಸು? ಅತ್ತೆ ಏನಾಗಿದೆ ಈ ಡ್ರೆಸ್ಗೆ? ಐ ಆಮ್ ಕಂಫರ್ಟಬಲ್ ಇನ್ ದಿಸ್ ಡ್ರೆಸ್. ಶ್ರುತಿ ಅದು ಪ್ಲೀಸ್ ಯಾ, ನನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ಬೇಡಿ. ನನ್ನ ಮನೇಲಿ ಇದ್ದಿದ್ದೆ ಹೀಗೆ. ಅದು ಶ್ರುತಿ ಹಾಗಲ್ಲಮ್ಮ, ಹೆಂಗ? ನಾನು ಮಾತಾಡ್ತೀನಿ. ನೀನೇನ್ ಮಾತಾಡೋದು ಅವಳ ಹತ್ರ? ಅತ್ತೆ ಪ್ಲೀಸ್ ಅತ್ತೆ, ನಾನು ಮಾತಾಡ್ತೀನಿ ಅಂದೆ ತಾನೆ. ಶ್ರುತಿ ಶ್ರುತಿ, ನಿಮ್ಮ ಮನೇಲಿ ನೀನು ನಿಮ್ಮ ಅಪ್ಪ ಅಮ್ಮ ಮಾತ್ರ ಇದ್ದಿದ್ದು. ಮಕ್ಕಳು ಹೇಗಿದ್ರು ಅಪ್ಪ ಅಮ್ಮಂಗೆ ಏನು ಅನ್ಸಲ್ಲ. ಆದ್ರೆ ನಾವು ಬೇರೆ ಕಡೆ ಇದ್ದಾಗ ಬೇರೆ ಕಡೆ ಎಲ್ಲಿ ಮೀನಾ ಅವ್ರೆ? ಇದು ನಮ್ಮ ಅಪ್ಪ ಅಮ್ಮ ಇರೋ ಮನೆ ಹಾಗೆ ಅಲ್ವಾ? ಊಟ ತನ್ನಿಚ್ಛೆ, ನೋಟ ಪರರ ಇಚ್ಛೆ ಅನ್ನೋದನ್ನ ಕೇಳಿಲ್ವಾ? ಊಟ ನಾಲ್ಗೆಗೆ ಇಷ್ಟ ಆಗೋ ತರ ಇರ್ಬೇಕು, ನೋಟ 4 ಜನಕ್ಕೆ ಇಷ್ಟ ಆಗೋ ತರ ಇರ್ಬೇಕು. ನೀನು ರವಿ ಇಬ್ರೇ ಇದ್ದಾಗ ನೀನ್ ಕಂಫರ್ಟ್ ಝೋನ್ ಅಲ್ಲೇ ಇರು. ಆದ್ರೆ 10 ಜನ ಇರ್ಬೇಕಾದ್ರೆ ಅವ್ರಿಗೂ ಕಂಫರ್ಟ್ ಅನ್ಸ್ಬೇಕು, ಹಾಗಿರು. ಹೆಣ್ಣು ಯಾವುದೇ ಗಂಡಸಿನ ಮುಂದೆ ನಿಂತ್ಕೊಂಡ್ರು ಅವಳ ಕಣ್ಣನ್ನ ಮಾತ್ರ ನೋಡ್ ಮಾತಾಡೋ ಹಾಗಿರ್ಬೇಕು. ಭಾವಂದ್ರಿದ್ದಾರೆ, ಅಕ್ಕ ತಂಗಿರಿದ್ದಾರೆ. ಅಲ್ಲಿ ನೋಡು, ಮಾವ ಬೇಜಾರ್ ಮಾಡ್ಕೊಂಡು ನಿಂತಿದ್ದಾರೆ. ನಾವೇನೇ ಮಾಡಿದ್ರು ಅದರಿಂದ 4 ಜನಕ್ಕೆ ಖುಷಿ ಆಗೋ ತರ ಇರ್ಬೇಕು, ಮುಜುಗರ ಆಗೋ ತರ ಇರಬಾರ್ದು. ಸರಿನೋ ತಪ್ಪೋ, ನನಗೆ ನಿಮ್ಮ ಮಾತು ಕೇಳಬೇಕು ಅನಿಸ್ತಿದೆ. ಇರಿ, ನಾನು ಬಂದೆ. ಇವಳೇನಮ್ಮ ಇವಳು? ಯಾರ ಮಾತಿಗೂ ಬೆಲೆ ಕೊಡ್ತಾ ಇರೋ ಶ್ರುತಿ ನೀನನ್ ಮಾತಕ್ಕೆ ಬೆಲೆ ಕೊಡ್ತಾವಳಲ್ಲ. ಅತ್ತೆ ಅವಳು ಹೇಳಿದ್ ಸರಿಯಾಗಿ ಇತ್ತಲ್ವಾ? ಇಂಥವೆಲ್ಲ ಚೆನ್ನಾಗೇ ಮಾತಾಡ್ತಾಳೆ. ಅದು ಎಲ್ಲಿಂದ ಕಲ್ತ್ಕೊಂಡ್ಲು ಏನೋ. ಈಗ ಓಕೆನಾ? ಏ ಮೀನಾ, ಆತೆ ಏ ಮೀನಾ ತಗೊಳೆ, ನಿಮ್ಮ ಮಾವನ ಶರ್ಟು ಹಿಂಡಾಕ್ಬಿಡು. ಅಯ್ಯೋ ಅದೇನ್ ಕಣ್ಬಿಡ್ತಿದ್ಯಾ? ನನ್ನ ಬಟ್ಟೆ ಏನೂ ಇಲ್ಲಮ್ಮ, ಬರೀ ನಿಮ್ಮ ಮಾವಂದೆ. ನಾನೆಲ್ಲತ್ತೆ ಹಾಗೆ ಹೇಳ್ದೆ. ನಿಮ್ ಬಟ್ಟೆ ಇದ್ರೂ ಕೊಡಿ, ನಾನು ಒಕ್ಕೊಡ್ತೀನಿ. ಬೇಡಮ್ಮ ಬೇಡ, ಇದನ್ ಮಾತ್ರ ಒಗ್ದಾಕು ಸಾಕು. ಮೀನಾ ಒಂದು ನಿಮಿಷ, ಬೇಜಾರು ಮಾಡ್ಕೋಬೇಡ ಮೀನಾ. ನನಗೆ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ನಿನಗೆ ಹೇಳ್ತಿದ್ದೀನಿ. ಏನು? ಮನೋಜ್ ಅವ್ರದ್ದು 1-2-3 ಬಟ್ಟೆ ಇದೆ, ಅವ್ರು ಕ್ಲೀನ್ ಆಗಿರ್ಬೇಕಲ್ಲ. ಮೆಷಿನಿಗೆ ಹಾಕಿದ್ರೆ ದಾರ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದಕ್ಕೆ ಇದನ್ನ ಒಂಚೂರು ಕೈಯಲ್ಲಿ ಹೋಗೋದು ಬಿಡ್ತೀಯಾ? ನನಗೆ ಮಾಡೋಕ್ಕೆ ತುಂಬ ಬೇರೆ ಕೆಲಸಗಳಿದೆ ರೋಹಿಣಿ. ಹಾಗೇಳಿ ನಾನೇನು ತಪ್ಪಿಸ್ಕೊಳ್ಳಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯವ್ರ ಸಂಬಂಧಪಟ್ಟ ನಾನು ಯಾವ ಕೆಲಸನೂ ಮಾಡಲ್ಲ. ನೀನು ಬೇಜಾರು ಮಾಡ್ಕೊಳ್ಳೋ ಹಾಗೆ ನಾನು ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಮೀನಾ. ಅಲ್ಲಿಗೆ ತುಂಬ ದೊಡ್ಡ ಕ್ಲೈಂಟ್ಸ್ ಬರ್ತಾರೆ ಕಾರ್ ತಗೊಳ್ಳೋದಕ್ಕೆ. ಇವ್ರು ಚೆನ್ನಾಗಿರ್ಬೇಕಲ್ವಾ? ಕಾರ್ ತಗೊಳಕ್ ಬರೋರು ಕಾರ್ ನೋಡ್ತಾರೆ ಹೊರತು ಶರ್ಟ್ ನೋಡಲ್ಲ. ಅಲ್ಲ ಕಡೆ ಮೀನಾ, 1-2 ಶರ್ಟ್ನ ಹಂಗಾಕಕ್ಕೆ ತುಂಬಾ ಹಾರಾಡ್ತೀಯಲ್ಲ ನೀನು. ನೀನು ಗಂಡನ ಶರ್ಟ್ ಇದೆ, ಶ್ರುತಿ ಗಂಡನ ಶರ್ಟ್ ಇದೆ, ನನ್ನ ಗಂಡನ ಶರ್ಟು ಇದೆ. 7 ಗಂಡದೊಂದು 2 ಶರ್ಟ್ ನೇತಾಕ್ಬಿಟ್ರೆ ನಿನಗೇನ್ ಕೈ ಸೌದೋಗುತ್ತಾ? ಅವರೆಲ್ಲ ಬೇರೆ, ಇವ್ರು ಬೇರೆ ಐತೆ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಮೀನಾ. 2 ಶರ್ಟ್ ತಾನೇ ನಾನು ಒಕ್ಕೊಡೋದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಕ್ಕೊಡು. ಒಂದ್ಸಲ ಹೇಳಿದ್ರೆ ಕೇಳ್ಬೇಕು, ಬಲವಂತ ಮಾಡೋ ಹಾಗಿಲ್ಲ ರೋಹಿಣಿ. ನೋಡು ಮೀನಾ, ನನಗೆ ಇಂಪಾರ್ಟೆಂಟ್ ಕೆಲಸ ಇರೋದಕ್ಕೆ ನಿನ್ನ ಕೇಳ್ಕೊತಿದ್ದೀನಿ. ಜಾಸ್ತಿ ಮಾತಾಡದೆ ಒಕ್ಕೊಡು. ಅಯ್ಯೋ ಯಾಕಮ್ಮ ಅಷ್ಟೊಂದು ಕೇಳ್ಕೊತೀಯ? ಕೊಡು, ಅವಳಿಗೆ ಒಕ್ಕೊಡ್ತಾಳೆ. ಮೀನಾ ಅವರೇ, ನಾನು 1-2 ಟಾಪ್ಸ್ ಇದೆ, ಅದನ್ನ ಒಗ್ದು. ಅಯ್ಯೋ ಇಷ್ಟೊಂದು ಬಟ್ಟೆಗಳಿದೆ, ನಿಮ್ಮೊಬ್ರಿಗೆ ಒಗ್ಯಕ್ಕಾಗುತ್ತಾ? ಅತ್ತೆ ಸುಮ್ಮನೆ ಇರ್ತೀರಲ್ಲ ನೀವು. ಮೀನಂಗೆ ಸಹಾಯ ಮಾಡಿ ಬಟ್ಟೆ ಒಗಿಬಾರ್ದಾ? ನಾನಾ? ತಪ್ಪೇನಿದೆ ಅತ್ತೆ? ಮೀನಾ
ಅವ್ರಿಗೆ ಸಹಾಯ ಮಾಡ್ದಂಗೂ ಆಗುತ್ತೆ, ಕೆಲ್ಸನೂ ಬೇಗ ಆಗುತ್ತೆ. ಕಮಾನ್ ಹರಿಯಪ್ಪ ಹರಿಯಪ್ಪ, ಬಕೆಟ್ ತಗೊಳ್ಳಿ, ಒಗಿರಿ. ಇವಳು ನನಗ್ ಕೆಲ್ಸ ಹೇಳ್ತಿದ್ದಾಳೆ. ಇವಳು ನನಗ್ ಹೇಳ್ತಿದ್ರೆ ನೀನ ಸುಮ್ಮನಿದ್ದಾಳಲ್ಲ. ಯಾಕತ್ತೆ ಮುಖ ನೋಡ್ತೀರಾ? ಹೋಗಿ ಬೇಗ ಬೇಗ ಒಗಿರಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣಮ್ಮ. ನೀನಂಗೆ ಇದೆಲ್ಲ ಏನ್ ಕಷ್ಟನೇ ಇಲ್ಲ, ಅವಳು ಮಾಡ್ತಾಳ್ ಬಿಡು. ಏನಿಗೆ ಕಷ್ಟ ಆಗಲ್ಲ ಅತ್ತೆ? ಒಬ್ರೇ ಮೈ ಮೂಳೆ ಮುರಿಯೋವರೆಗೂ ಕೆಲಸ ಮಾಡ್ತಾರೆ, ಅದ್ ಕಷ್ಟ ಅಲ್ವಾ? ಏನ್ ರೋಹಿಣಿ, ನೀವ್ ಸ್ವಲ್ಪ ಸಹಾಯ ಮಾಡಕ್ಕಾಗಲ್ವಾ? ಹಲೋ, ನಾನು ಏನ್ ಸುಮ್ಮನೆ ಇರಲ್ಲಮ್ಮ. ಪಾರ್ಲರಲ್ಲಿ 8 ರಿಂದ 9 ಗಂಟೆ ನಿಂತ್ಕೊಂಡು ದುಡಿತೀನಿ. ನನಗೆ ನಿನ್ಗೆ ಕೆಲಸ ಇದೆ, ಅದಕ್ಕೆ ಸಂಬಳ ಕೂಡ ಸಿಗುತ್ತೆ. ಅಂಡ್ ಅದು ನಮ್ಮ ಪ್ಯಾಷನ್ ಕೂಡ. ಆಸೆ ಪೂರೈಸ್ಕೊಳ್ಳೋಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಆದ್ರೆ ಮೀನಾ ಅನಿವಾರ್ಯತೆಯಿಂದ ಕೆಲಸ ಮಾಡ್ತಾ ಇರೋದು. ನಡೀರಿ ಮೀನಾ, ನಾನು ನನ್ನ ಬಟ್ಟೆನ ಡ್ರೈ ಕ್ಲೀನಿಂಗ್ ಕೊಡ್ತೀನಿ. ಪರವಾಗಿಲ್ಲ ಶ್ರುತಿ, ಕೊಡು ನನಗೆ, ನಾನೇ ಕೊಡ್ತೀನಿ. ನಿಮಗೆ ಕಷ್ಟ ಆಗತ್ತೆ ಮೀನಾ. ಪರವಾಗಿಲ್ಲ, ಕೊಡು. ಮೀನಾ, ನೀವೆಷ್ಟು ಪಾಪದವರು. ನಾವೆಲ್ಲ ನಿಮ್ಮನ್ನ ಯೂಸ್ ಮಾಡ್ಕೋತಾ ಇದೀವಿ ಅಂತ ಅನಿಸ್ತಿದೆ. ಅತ್ತೆ, ದಿಸ್ ಇಸ್ ಟೂ ಬ್ಯಾಡ್. ನೀವು ಸುಮ್ಮನೆ ಇವಳಿಗೆ ಬೈತಾ ಕೂತಿದ್ರೆ ನಿಮ್ ಕಾಲಿಗೆ ತುಕ್ಕು ಹಿಡಿದು ಹೋಗುತ್ತೆ. ಏನು ಕೆಲಸ ಮಾಡಿದ್ರೆ ಮನೇಲಿ ಸುಮ್ಮನೆ ಕೂತಿದ್ರೆ ಬೇಜಾರಾಗಲ್ವಾ? ಅಲ್ಲಮ್ಮ ಶ್ರುತಿ, ನಾನು ಅತ್ತೆ. ಸೊಸೆಂದ್ರು ಬಟ್ಟೆ ಒಕ್ಕೋತಾ ಕೂತ್ಕೊಂಡ್ರೆ ಮರ್ಯಾದೆ ಇರುತ್ತಾ? ಓಕೆ, ಸೊಸೆ ಅಂತ ಬೇಡ. ರೋಹಿಣಿ ಅವ್ರ ಗಂಡನ ಬಟ್ಟೆ ಅವ್ರು ಹೋಗಿತಾರೆ, ನೀವು ಮಾವನ್ ಬಟ್ಟೆ ಹೋಗಿರಿ. ಪಾಪ ಮೀನಾ ಅವ್ರಿಗೆ ಕಷ್ಟ ಯಾಕೆ? ಶ್ರುತಿ, ಪರವಾಗಿಲ್ಲ. ನಮ್ಮನೆಯವ್ರ ಕೆಲಸ ನಾನು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ನೀ ನಂಗೆ ಬಟ್ಟೆ ಕೊಡು, ಹೋಗಿ ಕೆಲಸ ನೋಡ್ಕೊ. ಹೌದಾ? ಇರಿ, 1 ನಿಮಿಷ ಬಂದೆ. ನೋಡಿದ್ರತ್ತೆ, ಶ್ರುತಿ ಬಟ್ಟೆ ಕೂಡ ತಗೊಂಡ್ಲು. ಅವಳು ನಮ್ಮನೇಲಿ ಇರೋಳೆ. ಮನೋಜ್ ಕೂಡ ಇದೇ ಮನೇಲಿ ಇರೋರೆ. ಓಹೋ, ನನಗೆ ಗೊತ್ತಿರ್ಲಿಲ್ಲ. ಬರ್ತಾ ಬರ್ತಾ ನಿನಗ್ ಕೊಬ್ಬು ಜಾಸ್ತಿ ಆಗ್ತಿದೆ ಕಣೆ. ಕೊಬ್ಬು ಜಾಸ್ತಿಯಾಗಿ ಮಾತಾಡಿದ್ರೆ ನಾನು ಹೇಗ್ ಮಾತಾಡ್ತೀನಿ ಅಂತ ನಿಮ್ಗೂ ಗೊತ್ತು ಅತ್ತೆ. ಸುಮ್ಮನೆ ಇದ್ಬಿಡಿ. ಮೀನಾ, ತಗೊಳ್ಳಿ, ಇದರಲ್ಲಿ 2,000 ರೂಪಾಯಿ ಇದೆ. ನಿಮ್ಗೇನಾದ್ರೂ ತರಬೇಕಿತ್ತ? ಬಟ್ಟೆ ಒಗೆದ್ಮೇಲೆ ತಂದ್ಕೊಡ್ಲಾ? ಅಯ್ಯೋ, ಇದು ನನಗೇನೋ ತರದಿಕ್ ಕೊಡ್ತಾ ಇಲ್ಲ, ಇದು ನಿಮಗೆ. ಯಾಕೆ ಶ್ರುತಿ? ಎಷ್ಟು ಕೆಲಸ ಮಾಡ್ತೀರಾ ಮೀನಾ ನೀವು? ಸಣ್ಣ ಸ್ವಾರ್ಥ ಕೂಡ ಇಲ್ಲ ನಿಮಗೆ. ನಾವ್ ಮಾಡೋ ಕೆಲ್ಸಕ್ಕೂ ಸಂಬಳ ಇರುತ್ತೆ ಅಂದ್ಮೇಲೆ ನೀವ್ ಮಾಡೋ ಕೆಲ್ಸಕ್ಕೂ ಸಂಬಳ ಇರ್ಬೇಕಲ್ವಾ? ಈ ಕಾಲದಲ್ಲಿ ಮನೆ ಕೆಲಸ ಮಾಡೋರು ಯಾರು ಫ್ರೀಯಾಗಿ ದುಡಿತಾರೆ ಹೇಳಿ? ಏನ್ ಹೇಳ್ದಮ್ಮ ನೀನು? ಸಂಬಳ ತಗೊಂಡು ಮನೆ ಕೆಲಸ ಮಾಡ್ತಿರೋಳ ನಾನು? ಛೇ, ನಾನು ಹಾಗಲ್ಲ ಹೇಳಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೇನೆ, ಆದ್ರೂ ಏನು ತಪ್ಪಿಲ್ಲ ಬಿಡಮ್ಮ ಶ್ರುತಿ. ಹೌದು, ಮೊನ್ನೆ ರೋಹಿಣಿ ನಿಮ್ಗೆ 5,000 ರೂಪಾಯಿ ಕೊಟ್ಲು. ಅವಳ ಕಣ್ಣಲ್ಲಿ ನೀವು ಅವಳಿಗೆ ಸೇವೆ ಮಾಡೋ ಕೆಲ್ಸದವಳ? ಹಲೋ ಶ್ರುತಿ, ನಾನು ಇವ್ರಿಗೆ ದುಡ್ಡನ್ನ ಕೆಲಸದವ್ರು ಅನ್ನೋ ಅರ್ಥದಲ್ಲಿ ಕೊಡ್ಲಿಲ್ಲ. ನನ್ನ ತಾಯಿ ಅನ್ನೋ ಅರ್ಥದಲ್ಲಿ ಖರ್ಚು ಕೊಟ್ಟಿದ್ದು. ಇದು ಹಾಗೇನೆ. ಮೀನಾ ನನಗೆ ಅಕ್ಕ ಇದ್ದ ಹಾಗೆ. ಅವ್ರ ಕೈಯಲ್ಲಿ ಪುಕ್ಸಟ್ಟೆ ದುಡಿಸ್ಕೊಳ್ಳೋದಿಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಅಲ್ಲ, ಯಾವಾಗ ಯಾರು ಏನ್ ಕೇಳಿದ್ರು ಇಲ್ಲ ಅಂದೆ ಮಾಡ್ಕೊಡ್ತಾರೆ. ನಮ್ ಪ್ರೀತಿ ತೋರ್ಸೋದ್ ಹೇಗೆ? ಕಡೆ ಪಕ್ಷ ಇವ್ರಿಗೆ ಏನ್ ಬೇಕೋ ಅದನ್ನ ತಗೊಳೋದಿಕ್ಕೆ ನಮ್ ಕೈಯಲ್ಲಿ ಆಗೋ ಸಹಾಯ ಮಾಡ್ಬೇಕಲ್ವಾ? ಮೀನಾ, ಇದನ್ ತಗೊಳ್ಳಿ. ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತಾರೆ. ಅಂತ ಪ್ರೀತಿಗೆ ನೀನ್ ಕಟ್ತಿರೋ ಬೆಲೆ 2,000. ಛೇ, ಏನ್ ಮೀನಾ ನೀವು ಅವ್ರ ಹಾಗೆ ಮಾತಾಡ್ತಿದ್ದೀರಲ್ಲ. ಈ ದುಡ್ಡು ಕೊಡ್ತಾ ಇರೋದು ನಿಮಗ್ ಬೆಲೆ ಕಟ್ಟೋದಿಕ್ಕಲ್ಲ. ಇನ್ಫ್ಯಾಕ್ಟ್ ನೀವು ಮಾಡ್ತಿರೋ ಸೇವೆಗೆ ನಮ್ ಯಾರ ಕೈಯಲ್ಲೂ ಬೆಲೆ ಕಟ್ಟೋದಿಕ್ಕಾಗಲ್ಲ. ಈ ದುಡ್ಡು ನಿಮ್ ಖರ್ಚಿಗೆ ಅಷ್ಟೇ. ಇಟ್ಕೊಳ್ಳಿ.
ಶ್ರುತಿ ಬೇಡ ಶ್ರುತಿ. ಅಯ್ಯೋ ತಗೊಳ್ಳಿ ಶ್ರುತಿ ಅವರೇ, ಬೇಡ ಯಾಕೆ? ತಗೊಳ್ಳಿ ಮೀನಾ ಅವರೇ, ಇಟ್ಕೊಳ್ಳಿ. ಸಿಕ್ತಲ್ಲ ಸಂಬಳ, ಕರೆಕ್ಟ್ ಆಗಿದೆ. ಕೆಲಸದವಳು ಅನ್ನೋ ಪಟ್ಟ ಪದವಿ. ನಿನ್ ಯೋಗ್ಯತೆ ಏನು ಅಂತ ಈಗ್ಲಾದ್ರೂ ನಿನಗೆ ಗೊತ್ತಾಯ್ತಲ್ಲ. ಹೆತ್ತ ತಾಯಿ ಕಡೆ ನಾನು, ನನ್ನ ಮುಂದೆನೆ ನನ್ನ ಮಗನಿಗೆ ಅವಮಾನ ಆಗೋ ಹಾಗೆ ಮಾಡ್ದಿಯಲ್ಲ ನೀನು. ಹೊಟ್ಟೆ ಉರಿ ನೋಡ್ದ್ಯಾ ಎಷ್ಟು ಬೇಗ ತಾಗ್ಬಿಡ್ತು ನಿನಗೆ. ನನಗೀಗ ಗೊತ್ತಾಯ್ತು ಅತ್ತೆ, ಯಾಕೆ ಇವಳು ನಮ್ಮ ಮನೆಯವ್ರ ಬಟ್ಟೆ ಒಗೆಯಲ್ಲ ಅಂತ. ನಾನು 50-100 ಕೊಟ್ಟಿದ್ರೆ ಬಟ್ಟೆ ಒಗಿತಿದ್ಲೇನು. ಅಯ್ಯೋ ದುಡ್ಡು ಕೊಟ್ಟು ಅಲ್ಲ ಸಂಬಳ ಕೊಟ್ಟು ಇವಳ ಕೈಯಲ್ಲಿ ಬಟ್ಟೆ ಒಗಿಸ್ಕೊಳ್ಳೋ ಬದಲು ಡ್ರೈ ಕ್ಲೀನರ್ ಕೊಟ್ರೆ ಒಗ್ದು ಅಯನ್ ಮಾಡಿ ಕೊಡ್ತಾನೆ. ಇಲ್ಲೇ ಇದ್ರೆ ನಾನು ಮಾಡೋ ಅಡಿಗೆ ತಿಂಡಿಗೂ ಸಂಬಳ ಕೊಟ್ಬಿಡಿ ಅಂತ ಕೇಳಿದ್ರು ಕೇಳ್ತಾಳೆ. ಬಾ ಬಾಮ್ಮ, ನೀನ್ ಬಾ, ನಾನು ಹೇಳ್ತೀನಿ ಬಾ ಏನ್ ಮಾಡ್ಬೇಕು ಅಂತ.